ಮೇಯ್ನ್ ಕೆಳಗಡೆ ಮನೆದು ಮೇಯ್ನ್ ಗೇಟ್. ಸೊ ಇಲ್ಲಿಂದ ಈಗ ಬಂದರೆ ಸೊ ಈ ಥರ ಪ್ಯಾಸೇಜ್ ಬರುತ್ತೆ. ಇದು ಮೇನ್ ಡೋರ್. ಆಮೇಲೆ ಇಲ್ಲಿ ಬಂದರೆ ಇಲ್ಲೊಂದು ಪ್ಯಾಸೇಜ್ ಇದೆ. ಇದು ಪಕ್ಕದ ಮನೆ ಪ್ಯಾಸೇಜ್. ಸೊ ವಾಪಸ್ ಬಂದರೆ ಈ ಥರ ಪ್ಯಾಸೇಜ್ ಕಾಣಿಸುತ್ತೆ. ಆಲ್ಮೋಸ್ಟ್ ಒಂದು 6 ಫೀಟ್ ಅಗಲ ಇದೆ ಇದು. ಸೊ ಇಲ್ಲಿ ನೋಡಿದ್ರೆ ಇದು ಮೇನ್ ಡೋರ್. ಸೊ ಮೇನ್ ಡೋರಿಂದ ಒಳಗೆ ಬಂದರೆ ಇಲ್ಲೊಂದು ಚಿಕ್ಕದು ವರಾಂಡ ಬರುತ್ತೆ. ಹಾಲು. ಹಾಲಿಂದ ಮೇಲ್ಗಡೆ ಮನೆಗೆ ಫಸ್ಟ್ ಫ್ಲೋರ್ಗೆ ಮೆಟ್ಲಿದೆ. ಆಮೇಲೆ ಅದ್ರ ಪಕ್ಕದಲ್ಲಿ ಒಂದು ರೂಮ್ ಇದೆ. ಈ ಕಡೆ ಬಂದರೆ ಇದು ದೇವ್ರ ಮನೆ. ಸಿಮೆಂಟ್ ಚೀಲ ಇರೋ ಜಾಗ ದೇವ್ರ ಮನೆ. ಇದು ಅಡುಗೆ ಮನೆ, ಡೈನಿಂಗ್ ಎರಡು ಸೇರಿ ಇಲ್ಲೇ ಬರುತ್ತೆ. ಆಮೇಲೆ ಅದ್ರ ಪಕ್ಕ ಇರೋದು ಯುಟಿಲಿಟಿ. ಸೊ ಈ ಚಿಕ್ಕ ರೂಮ್ ನೋಡೋಣ. ಒಂದು ಚಿಕ್ಕ ರೂಮ್ ಒಳಗಡೆ ಹೋದರೆ ಇದು ಅಟ್ಯಾಚ್ ಬಾತ್ರೂಮಲ್ಲಿ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಆಗಲೇ. ವಾಪಸ್ ಬಂದರೆ ಇಲ್ಲಿಂದ ಮೇನ್ ಡೋರ್ ನೋಡಿ ಕಾಣುತ್ತೆ. ಮೇನ್ ಡೋರ್ ಪಕ್ಕ ಒಂದು ದೊಡ್ಡ ವಿಂಡೋ ಇದೆ. ಸೊ ಗ್ರಿಲ್ ನೋಡ್ಬೇಕಂತ ಇದ್ರಲ್ಲ, ಅದು ಹೇಗೆ ಬರುತ್ತೆ ಅಂತ. ಈ ಥರ ಇದೆ ಗ್ರಿಲ್. ಸೊ ಈಗ ಹಾಲಿಂದ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇನ್ನೋದ್ರೆ ಎಡಗಡೆ ಒಂದು ಬಲಗಡೆ ಒಂದು ರೂಮ್ ಬರುತ್ತೆ. ಆಮೇಲೆ ಇಲ್ಲೊಂದು ಸ್ಟಡಿ ರೂಮ್. ಸ್ಟಡಿ ರೂಮಿಂದ ಬಂದರೆ ಎದುರುಗಡೆ ಒಂದು ಫ್ಯಾಮಿಲಿ ರೂಮ್ ಇದೆ. ಅದಾದಮೇಲೆ ಇನ್ನೊಂದು ಬೆಡ್ರೂಮ್ ಇದೆ. ಸದ್ಯಕ್ಕೆ ಕೀ ಇಲ್ಲ ನನ್ನ ಹತ್ರ. ಇದು ಆದ್ಯ ರೂಮ್. ಆದ್ಯ ರೂಮ್ ಅಂದರೆ ಈ ರೂಮಿಗೆ 2 ವಿಂಡೋ ಬರುತ್ತೆ. ಆಮೇಲೆ ಬಾತ್ರೂಮಿನ ಟೈಲ್ಸ್ ಹಾಕಿಲ್ಲ. ಹಾಗೆ ಈ ರೂಮ್ ಎದುರುಗಡೆ ಇನ್ನೊಂದು ರೂಮ್ ಇದೆ, ಅದು ಆಣ ರೂಮು. ಇಲ್ಲಿ ಮೇನ್ ಡೋರ್ ಪಕ್ಕದಲ್ಲೇ, ರೂಮ್ ಡೋರ್ ಪಕ್ಕದಲ್ಲೇ ಬಾತ್ರೂಮ್ ಬರುತ್ತೆ. ಅದು ಬಿಟ್ಟರೆ ಇನ್ನೊಂದು ರೂಮ್ ಇದೆ. ಸೊ 2 ರೂಮು ಎದುರು ಇದೆ. ದೊಡ್ಡ ವಿಂಡೋ ಒಂದಿದೆ ಇಲ್ಲಿ ಮೆಟ್ಲು ಪಕ್ಕ.
ರೂಮ್ ಇದೆ, ಅದ್ರ ಕೀ ಇಲ್ಲ ಅಂತ ಹೇಳಿದೆ ಅವಾಗಲೇ. ಸೊ ಕೆಳಗೆ ಹೋಗೋಣ. ಇಲ್ಲಿಂದ ನೋಡಿ ಈಗ ಕಾಣುತ್ತೆ. ಬಂದರೆ ಅಡುಗೆ ಮನೆಗೆ ವಾಪಸ್ ಹೋದ್ವಿ. ಇದು ಅಡುಗೆ ಮನೆ ಯುಟಿಲಿಟಿ. ಯುಟಿಲಿಟಿಯಿಂದ ಆಚೆಗೆ ಹೋಗೋಕೆ ಒಂದು ಡೋರ್ ಇದೆ. ಆ ಡೋರಿಂದ ಹೋಗಿ ಈ ಕಡೆ ಬಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೇರ್ ಕೇಸ್ ಇದೆ.